ಚಕ್ರವಾಸಿನಿ ನೀನು ನಿನ್ನ ಮಗನನ್ನ ಒಪ್ಸು ಸೂರ್ಯಾಂಶು ಜವಾಬ್ದಾರಿ ನಂದು ಈ ಮುಹೂರ್ತಕ್ಕೋಸ್ಕರ ಇನ್ನೂ 2 ತಿಂಗಳು ಕಾಯ್ಬೇಕು ನಿನ್ನ ಶಿಷ್ಯನಿಗೇಳು ಇನ್ನು ಮುಂದೆ ಈ ರೀತಿ ಆಟ ಆಡಬಾರ್ದು ಅಂತ ಅದನ್ನೇ ನೆನೆಸ್ಕೊಂಡು ಎಷ್ಟು ದಿನ ಅಂತ ಅಳ್ತಾ ಇರ್ತೀರಾ ಭಾವ ಸಮಾಧಾನ ಮಾಡ್ಕೊಳ್ಳಿ ಅಪ್ಪನಾಕಿ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಆಗೋಲ್ಲ ಅಂತ ಮಾತ್ರ ಹೇಳ್ಬೇಡ ನೀನು ಏನೇ ಹೇಳೋ ಜಗ್ಗಿ ನಿನ್ನ ಹೆಂಡತಿ ಹತ್ರ ಅಷ್ಟೊಂದು ಕಠೋರವಾಗಿ ನಡ್ಕೋಬಾರ್ದಿತ್ತು ನೀನು ಮೃತ್ಯುಂಜಯ ಹೋಮ ಮಾಡಿಸ್ಬೇಕಾ ಅದೇ ನಿನ್ನ ಹತ್ರ ಪುಡಿಗಾಸಿಂದ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನೋ ಸಾವಿರ ಗಟ್ಟಲೆ ಬೇಕು ಅದಕ್ಕೆ ಮತ್ತಿಂದ ಹೆಂಗೆ ನಡ್ಕೋಬೇಕಾಗಿತ್ತು ಅವಳು ಮಾಡೋ ಒಂದೊಂದು ಕೆಲ್ಸಕ್ಕೂ ತಲೆ ಮೇಲೆ 4 ಬಡಿಬೇಕು ಅನ್ಸುತ್ತೆ ಆದ್ರೇನು ಮಾಡಲಿ ಹೆಂಡತಿ ಮೇಲೆ ಕೈ ಮಾಡೋದು ಗಂಡಸ್ತನ ಅಲ್ಲ ಅಂತ ಸುಮ್ಮನೆ ಇರ್ತೀನಿ ಥೂ ನಿನ್ನ ಬಸ್ರಿ ಹೆಂಗಸಿನ ಬಗ್ಗೆ ಅಷ್ಟೊಂದು ಕೆಟ್ಟದಾಗ ಮಾತಾಡ್ತಿಲ್ಲ ಮನುಷ್ಯನೇ ಅಲ್ಲ ಕಣ ನೀನು ಪಾಪ ನಿನ್ನ ಹೆಂಡತಿ ಜಾಜಿ ಅಲ್ಪಾಶದ ಬಗ್ಗೆ ಏನೋ ಹೋಮ ಹವನ ಮಾಡ್ಸೋಣ ಅಂತ ಬಂದಿದ್ರು ನೀನು ನೋಡಿದ್ರೆ ಏಯ್ ಸಾಕು ಸುಮ್ಮನಿರೋ ಕಂಡಿದ್ದೀನಿ ಮೃತ್ಯುಂಜಯ ಹೋಮ ಮಾಡಿಸೋದಕ್ಕೆ ಅಷ್ಟೊಂದು ದುಡ್ಡು ಎಲ್ಲಿದೆಯಾ ಅವಳ ಹತ್ರ ಸುಮ್ಮನೆ ಮಾತಾಡ್ತಾಳೆ ಅಷ್ಟೇ ಇಷ್ಟಕ್ಕೂ ಆ ಜಾಜಿ ಸಾಯ್ತಾಳೆ ಅಂತ ಯಾವನ ಹೇಳಿದ್ದು ಬಿಟ್ರೆ ಯಾರನ್ನಾದ್ರೂ ಸಾಯಿಸ್ತಾಳೆ ಅವಳು ಮೊದಲೇ ತಾಂಡಾದಿಂದ ಬಂದವಳು ಗಟ್ಟಿ ಜೀವ ಗಟ್ಟಿ ಪಿಂಡ ಅದು ಎಲ್ಲ ಸಾಯ್ತಾಳೆ ಅವಳು ನಿನ್ನ ಭ್ರಮೆ ಅಷ್ಟೇ ಲವ್ ಜಗ್ಗಿ ಲವ್ ಇಷ್ಟೊಂದು ಹಗುರವಾಗಿ ಮಾತಾಡ್ಬೇಡಕ್ಕಣ ಸುಂದ್ರಿ ವಿಷಯದಲ್ಲಿ ಏನಾಯ್ತು ಅಂತ ನಿನಗೆ ಗೊತ್ತಿಲ್ವೇನೋ ಪಾಪ ಲಲಿತಮ್ಮ ಶೇಖ್ರಿ ಸುಂದ್ರಿನ ಕಳ್ಕೊಂಡು ನೋವಲ್ಲಿದ್ರು ಅಂಥ ಸಮಯದಲ್ಲಿ ಅಲ್ವೇನೋ ಈ ಜಾಜಿ ಬಂದಿದ್ದು ಇವಳು ಮುಖ ನೋಡಿಕೊಂಡು ಏನೋ ಪಾಪ ಸಮಾಧಾನವಾಗಿದ್ದಾರೆ ಈಗ ಇವಳು ಸತ್ತೋಗ್ಬಿಟ್ರೆ ಅವ್ರ ಪರಿಸ್ಥಿತಿ ಏನು ಅಪ್ಪಾಪ ನೆನೆಸ್ಕೊಂಡ್ರೆ ನನಗೆ ದುಃಖ ಆಗುತ್ತೆ ಕಣೋ ಈ ಜಾತಕ ಜ್ಯೋತಿಷ್ಯ ಎಲ್ಲ ಸುಳ್ಳು ಕಣೋ ಆ ಪುರೋಹಿತರು ತಮಗೆ ಬೇಕಾದಂಗೆಲ್ಲ ಮಾಡ್ಕೊಂಡಿದ್ದಾರೆ ಜನ ಅದನ್ನೇ ನಂಬ್ಕೊಂಡಿದ್ದಾರೆ ಇವ್ರು ಅದನ್ನೇ ಬಂಡವಾಳ ಮಾಡ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ಕೊಂಡಿದ್ದಾರೆ ನನ್ನ ಹೆಂಡತಿಗಂತೂ ಬುದ್ಧಿ ಇಲ್ಲ ನಿನಗಾರ ಬುದ್ಧಿ ಬೇಡವೇನಲ್ಲೇ ಪೆದ್ಮುಂಡೆದೆ ಅವೆಲ್ಲ ಸುಳ್ಳು ಕಣೋ ಸುಳ್ಳು ನಂಬಬೇಡ ಲೇ ಯಾರೋ ಹೇಳಿದ್ದು ನಿನಗೆ ಜಾತಕ ಜ್ಯೋತಿಷ್ಯ ಸುಳ್ಳು ಅಂತ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಹೇಳ್ತಾರೆ ನೋಡು ಅಂಥವ್ರಿಂದ ಎಲ್ರಿಗೂ ಕೆಟ್ಟ ಹೆಸರು ಅದನ್ನು ಬಿಟ್ಟರೆ ಜಾತಕ ಜ್ಯೋತಿಷ್ಯ ಸುಳ್ಳಲ್ಲ ತಿಳ್ಕೊ ಸಾಕು ಸುಮ್ಮನಿರೋ ಆ ವಿರೂಪಾಕ್ಷ ಶಾಸ್ತ್ರಿಗಳ ಜೊತೆ ಇದ್ದು ನೀನು ಅವರಂಗೆ ಮಾತಾಡೋದು ಕಲ್ತ್ಕೊಂಡಿದ್ಯಾ ನನ್ನನ್ನು ನೋಡು ಅಷ್ಟು ವರ್ಷಗಳಿಂದ ಅವ್ರ ಜೊತೆ ಇದ್ರು ನನ್ನ ನಿಲುವಲ್ಲಿ ಏನಾದ್ರು ಒಂಚೂರು ಬದಲಾವಣೆ ಕಂಡಿದ್ಯಾ ಇದು ಕಣೋ ಸಂತಕೆ ಅಂದ್ರೆ ನೀನು ಗಾಳಿ ಬಂದ ಕಡೆ ವಾಲಾಡ್ತಾ ಇರ್ತೀಯ ತೂ ನಿನ್ನ ಯೋಗ್ಯತೆಗೆ ಬೆಂಕಿ ಹಾಕ ಥೂ ನಿನ್ನ ಬುದ್ಧಿ ಇದೆಯೇನೋ ನಿನಗೆ ಹೇಳಕ್ಕೆ ಬಂದಲ್ಲ ನಾನು ನನಗೆ ಬುದ್ಧಿ ಇಲ್ಲ ನಿನಗೆ ಎಷ್ಟು ಹೇಳಿದ್ರು ನೀನು ಬದಲಾಗಲ್ಲ ನಿನಗಲ್ಲ ಕಣೋ ನೀನು ಕಟ್ಕೊಂಡಿದ್ದಾಳಲ್ಲ ಆ ಮಹಾತಾಯಿ ನೀನು ಹೆಂಡ್ತಿ ಅವಳಿಗೆ ದೀರ್ಘದಂಡ ನಮಸ್ಕಾರ ಹಾಕಬೇಕು ಜಾಜಿ ಹೋಗ್ಬೇಕಾಗಿರೋ ಕ್ಷೇತ್ರ ಈ ದಿಕ್ಕಿನಲ್ಲಿದೆ. ಈ ನದಿ ಹರಿಯುವ ದಿಕ್ಕಿನಲ್ಲಿ 25 ಗಾವುದ ದೂರ ಹೋದರೆ ಅಲ್ಲೊಂದು ಊರಿದೆ. ಅದೇ ಜಾಜಿ ಹೋಗಬೇಕಾಗಿರೋ ಸ್ವರ್ಣಪುರಿ ಕ್ಷೇತ್ರ.
ಅಲ್ಲಿ ಲಕ್ಷ್ಮಿ ಮತ್ತು ಪಾರ್ವತಿಯರ ಸಂಗಮವಾದ ಶ್ರೀ ಲಕ್ಷ್ಮೀ ಭಗವತಿ ಅಮ್ಮನವರ ದೇವಸ್ಥಾನ ಇದೆ. ಆ ಅಮ್ಮನವರ ಹಣೆಯಲ್ಲಿ ಶೈವರಂತೆ ನಾಮ ಕುಂಕುಮ ಇದೆ. ವೈಷ್ಣವರ ಲಕ್ಷ್ಮಿಯಂತೆ ಎರಡೂ ಕೈಯಲ್ಲಿ ಶಂಖಚಕ್ರ ಇದೆ. ಶೈವರ ಪಾರ್ವತಿಯಂತೆ ಇನ್ನೆರಡು ಕೈಗಳಲ್ಲಿ ತ್ರಿಶೂಲ ಮತ್ತು ಕತ್ತಿ ಇದೆ. ಸುಮಾರು 600 ವರ್ಷಗಳ ಇತಿಹಾಸ ಇರೋ ಈ ಕ್ಷೇತ್ರದಲ್ಲಿ ಹಲವಾರು ಪವಾಡಗಳು ನಡೆದಿವೆ. ಶ್ರೀ ಲಕ್ಷ್ಮೀ ಭಗವತಿ ಅಮ್ಮನವರ ಭಕ್ತರು ಸಂತುಷ್ಟರಾಗಿ ಹಿಂದಿರುಗಿದ್ದಾರೆ. ಆ ತಾಯಿ ದೇಹಿ ಅಂದವ್ರನ್ನ ಸದಾ ಪೊರೆದಿದ್ದಾಳೆ. ಆದರೆ ಅಲ್ಲೊಂದು ಸಮಸ್ಯೆ ಇದೆ. ಸಮಸ್ಯೆನಾ? ಹೌದು. ಇಷ್ಟೆಲ್ಲ ಇತಿಹಾಸ ಕಾರಣಿಕ ಇರೋ ಆ ಅಮ್ಮನವರ ದರ್ಶನ 10 ವರ್ಷಗಳಿಂದ ಯಾವ ಭಕ್ತರಿಗೂ ಆಗಿಲ್ಲ. ಅಂದ್ರೆ 10 ವರ್ಷಗಳ ಹಿಂದೆ ಮುಚ್ಚಿರೋ ಶ್ರೀ ಲಕ್ಷ್ಮೀ ಭಗವತಿ ಅಮ್ಮನವರ ದೇವಸ್ಥಾನ ಇನ್ನೂ ತೆಗೆದಿಲ್ಲ. ಮತ್ತೆ ಜಾಜಿ ಅಲ್ಲಿಗೆ ಹೋಗಿ ಏನ್ ಮಾಡ್ತಾಳೆ? ದೇವಸ್ಥಾನವೇ ತೆಗೆದಿಲ್ಲ ಅಂದಮೇಲೆ ಕ್ಷೇತ್ರ ದರ್ಶನ ಹೇಗಾಗುತ್ತೆ? ಅದೇ ಜಾಜಿಗಿರೋ ಸವಾಲು. ಸ್ವರ್ಣಪುರಿ ಕ್ಷೇತ್ರಕ್ಕೆ ಹೋಗಿ ಶ್ರೀ ಲಕ್ಷ್ಮೀ ಭಗವತಿ ಅಮ್ಮನವರ ದೇವಸ್ಥಾನದ ಬಾಗಲನ್ನ ತೆಗೆಸಿ ಮತ್ತೆ ಅಲ್ಲಿ ಪೂಜೆ ಕಾರ್ಯಗಳು ನಡೆಯೋ ಹಾಗೆ ಮಾಡಿಸೋದು. ಅಲ್ಲ, ಅದ್ಯಾವುದೋ ಊರಿಗೆ ಹೋಗಿ ದೇವಸ್ಥಾನದ ಬಾಗಿಲು ತೆಗೆಸೋದು ಅಂದರೆ ಸುಲಭದ ಮಾತಾ ತಾಯಿ? ಇದೆಲ್ಲ ಸಾಧ್ಯನಾ? ಜಾಜಿ ಇನ್ನು ಚಿಕ್ಕೋಳು. ಜಾಜಿಯ ಶ್ರಮ, ಅಮ್ಮನವರ ಕೃಪೆ ಇದ್ರೆ ಎಲ್ಲವೂ ಸಾಧ್ಯ ದೇಶಿಕ್ರೆ.
ನೀನು ಹೇಳ್ದಂಗೆ ಮಾಡೋಣ. ಜಾಜಿನ ಕ್ಷೇತ್ರ ದರ್ಶನಕ್ಕೂ ಕಳ್ಸೋಣ. ಅದೇನೋ ಮುಚ್ಚಿರೋ ಬಾಗ್ಲು ಅಂದ್ಯಲ್ಲ, ಅದನ್ನು ತೆಗ್ಸೋಣ. ಆದರೆ ಇದನ್ನ ಮಾಡೋದ್ರಿಂದ ಜಾಜಿ ಅಲ್ಪಾಯುಷ್ಯ ವೃದ್ಧಿ ಆಗತ್ತಾ? ಈ ಕ್ಷೇತ್ರ ದರ್ಶನ ಮಾಡೋದ್ರಿಂದ ಅವಳು ಬದುಕು ಉಳಿತಾಳೆ ಅನ್ನೋದಕ್ಕೆ ಖಾತ್ರಿ ಇದೆಯಾ? ಇಷ್ಟು ಜನ ನಿನ್ನ ಮಾತಿನ ಮೇಲೆ ನಂಬಿಕೆ ಇಟ್ಟು ನೀನು ಹೇಳ್ದ ಹಾಗೆ ಕೇಳ್ತಾರಲ್ಲ, ಆ ನಂಬಿಕೆಗೆ ಏನು ಬೆಲೆ ಇಲ್ವಾ? ಈ ಬೆಲೆ ಜಾಜಿನ ಉಳಿಸತ್ತಾ? ಇಷ್ಟೊಂದು ಆವೇಶಕ್ಕೆ ಒಳಗಾಗ್ಬೇಡ ಸುನೀತಾ. ನಂಬಿಕೆ ಇಟ್ಟು ಮುನ್ನಡಿ, ಅಮ್ಮನವರು ಕಾಪಾಡ್ತಾರೆ. ಅದನ್ನೇ ನಾನು ಆಗಿಂದ ಕೇಳ್ತಾ ಇರೋದು. ಆ ನಂಬಿಕೆಗೆ ಒಂದು ಖಾತ್ರಿ ಬೇಕಲ್ಲ. ರಾತ್ರಿ ಮಲಗುವಾಗ ಬೆಳಗ್ಗೆ ಎದ್ದೇಳ್ತೀನಿ ಅನ್ನೋ ಯಾವ ಖಾತ್ರಿ ಇರುತ್ತೆ ಸುನೀತಾ? ಆದ್ರೂ ನಾಳಿನ ಬಗ್ಗೆ ಭರವಸೆ ಇಟ್ಟು ಮಲಗೋದಿಲ್ವಾ? ಹಕ್ಕಿ ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಮೊಟ್ಟೆಗೆ ಕಾವು ಕೊಟ್ಟು ಅದನ್ನ ಮರಿ ಮಾಡತ್ತೆ. ಆಹಾರ ಹುಡುಕ್ತಾ ತಾಯಿ ಹಕ್ಕಿ ಆ ಮರಿ ಹಕ್ಕಿನ ಒಂಟಿಯಾಗಿ ಗೂಡ್ನಲ್ಲೇ ಬಿಟ್ಟು ಹೋಗುತ್ತೆ. ತಾಯಿ ಹಕ್ಕಿ ಮರಳಿ ಗೂಡಿಗೆ ಬರೋವರೆಗೂ ಮರಿ ಹಕ್ಕಿ ಅಲ್ಲೇ ಇರುತ್ತೆ ಅನ್ನೋ ಯಾವ ಖಾತ್ರಿ ಇರುತ್ತೆ? ಯಾವುದೋ ಹಾವಿನ ಹಸಿವಿಗೆ ಅದು ಬಲಿಯಾಗಿರ್ಬೋದಲ್ವಾ? ಚಲನಶೀಲತೆ, ಹುಟ್ಟು, ಸಾವುಗಳು ನಿರಂತರ ಪ್ರಕ್ರಿಯೆ. ಅಷ್ಟಕ್ಕೂ ನಂಬಿಕೆಗಳು ಖಾತ್ರಿನ ಬೇಡೋದಿಲ್ಲ ಸುನೀತಾ. ನಂಬಿಕೆ ಒಂದು ಭರವಸೆ ಅಷ್ಟೆ. ಈ ನಂಬಿಕೆ ಮೇಲೆ ಇಡೀ ಜಗತ್ ನಿಂತಿರೋದು. ಅದನ್ನ ನಂಬಿ ಅದರಿಂದ ಒಳ್ಳೆಯದಾಗತ್ತೆ. ಕ್ಷೇತ್ರ ದರ್ಶನದಿಂದ ಜಾಜಿ ಆಯಸ್ಸು ವೃದ್ಧಿ ಆಗತ್ತೆ ಅನ್ನೋದೇ ಆದರೆ ಆಗ್ಲಿ ಬಿಡಿ, ಯಾಕ ಪ್ರಯತ್ನ ಪಡಬಾರ್ದು? ವಿರೂಪಾಕ್ಷ ಶಾಸ್ತ್ರಿಗಳು ಮಾಂಸ ಮೊಟ್ಟೆನ ಹಾಕಿಲ್ಲ. ವಿರೂಪಾಕ್ಷ, ಮಾಂಸ ಹಾಕು. ಇದು ಮಾತ್ರ ನನ್ನಿಂದ ಸಾಧ್ಯ ಇಲ್ಲ ಕಡ್ಕಿ. ನಾನು ಧರ್ಮದ ವಿರುದ್ಧ ನಡೆಯೋದಿಲ್ಲ. ಸಾಧನೆಗೆ ಯಾವ ಧರ್ಮನೂ ಇಲ್ಲ ವಿರೂಪಾಕ್ಷ. ಸಾಧ್ಯ ಇಲ್ಲ ಕಡ್ಕಿ, ಬಲವಂತ ಮಾಡಬೇಡ. ನಿನಗೆ ನಿನ್ನ ಧರ್ಮ ಮುಖ್ಯನಾ, ಶ್ರೀಚಕ್ರ ಮುಖ್ಯನಾ? ನನಗೆ ಧರ್ಮ ಶ್ರೀಚಕ್ರ ಎರಡೂ ಮುಖ್ಯ. ನನ್ನ ಎರಡು ಕಣ್ಣುಗಳಿದ್ದ ಹಾಗೆ ಅವು. ಚಂದ್ರಧರ, ನಿನ್ನ ಅಪ್ಪನ ಪರವಾಗಿ ನೀನೇ ಮಾಂಸ ಹಾಕು.
ಈಗ 4 ಜನ ತಮ್ಮ ರಕ್ತದರ್ಪಣೆ ಮಾಡಬೇಕು. ಕಾಲರುದ್ರ ಸಿದ್ದೇಶ್ವರ ಕಡಕಿ. ನಾನು ರಕ್ತದರ್ಪಣೆ ಮಾಡಲ್ಲ. ಯಾಕೆ ಸೂರ್ಯಾಂಶು ಹೀಗೆ ಮಾತಾಡ್ತಿದ್ಯಾ? ಏನಾಯ್ತು? ಇವತ್ತು ಬೆಳಗ್ಗೆ ತಾನೇ ಒಪ್ಕೊಂಡಿದ್ಯಲ್ಲ ನಾನು ಬರ್ತೀನಿ ರಕ್ತ ತರ್ಪಣ ಮಾಡ್ತೀನಿ ಅಂತ. ಈಗೇನಾಯ್ತು? ನನ್ನ ಹತ್ರ ಹೇಳು ಸೂರ್ಯಾಂಶು, ನಿನ್ನ ಮನಸ್ಸಲ್ಲಿ ಏನಿದೆ, ಏನು ನಿನ್ನ ಸಮಸ್ಯೆ ಅಂತ. ನಿನಗೆ ಯಾರಿಂದಾದ್ರೂ ಬೇಸರ ಆಗಿದೆಯಾ? ನನಗೆ ಅನ್ಯಾಯ ಆಗಿದೆ. ಯಾರಿಂದ ಸೂರ್ಯಾಂಶು? ಯಾರಿಂದ ನಿನಗೆ ಅನ್ಯಾಯ ಆಗಿರೋದು? ನಿಮ್ಮಿಂದ ಗುರುಗಳೇ. ಸರಿ, ಅಮ್ಮನವ್ರಿಗೋಸ್ಕರ ಇಷ್ಟೊಂದೆಲ್ಲ ಮಾಡ್ತಾ ಇದ್ದಾಳಲ್ಲ ಜಾಜಿ, ತನ್ನ ವೈಯಕ್ತಿಕ ಜೀವನನೇ ತ್ಯಜಿಸಿ ಕ್ಷೇತ್ರ ದರ್ಶನಕ್ಕೆ ಹೋಗ್ತಾ ಇದ್ದಾಳಲ್ಲ, ಆ ತ್ಯಾಗಕ್ಕಾದ್ರೂ ಜಾಜಿನ ಉಳಿಸ್ಕೋಬೇಕಲ್ವಾ ಅಮ್ಮನವರು? ಆಯಸ್ಸು ಅಮ್ಮನವ್ರ ಕೈಲಿರೋದಿಲ್ಲ, ಅದು ವಿಧಿಚಿತ್ತ. ಹಿಂದೂಡೋ ಅಥವಾ ಮುಂದೂಡೋ ಅಧಿಕಾರ ಮಾತ್ರ ಅವ್ರ ಕೈಲಿರೋದು. ಅದು ಲೋಕ ಕಲ್ಯಾಣಾರ್ಥವಾಗಿ ಮಾತ್ರ. ಅಲ್ಲಮ್ಮ, ನೀನ್ ಸುಮ್ಮನಿರ್ತೀಯ ಸುನೀತಾ? ಹೀಗೆ ವಾದಗಳನ್ನು ಮಾಡ್ತಾ ಹೋದ್ರೆ ಅದಕ್ಕೆ ಮೊದಲಿರೋಲ್ಲ, ಕೊನೆ ಇರೋಲ್ಲ. ಯಾರನ್ನಾದ್ರೂ ಒಬ್ರನ್ನ ನಂಬಲೇಬೇಕಲ್ವಾ? ಇದು ಅಮ್ಮನವ್ರ ಸಂಕಲ್ಪ, ಅವರನ್ನೇ ನಂಬೋಣ. ಶ್ರೀಮತಿಯವರೇ, ನಿಮ್ಮನ್ನ ನಂಬಿ ಜಾಜಿಗೆ ಒಳ್ಳೇದಾಗತ್ತೆ ಅನ್ನೋ ಭರವಸೆಯಿಂದ ಆ ಕ್ಷೇತ್ರಕ್ಕೆ ಜಾಜಿನ ಕಳಿಸ್ಕೊಡ್ತೀವಿ. ಮುಂದೇನ್ ಮಾಡ್ಬೇಕು ಹೇಳಿ? ಮುಂದಿನ ಹೆಜ್ಜೆನ ನಾನ್ ಜಾಜಿಗೆ ಹೇಳ್ತೀನಿ. ಜಾಜಿಗೆ ನನ್ನ ಹತ್ರ ಬರೋಕ್ ಹೇಳಿ, ಬಂಗಾರಿನೂ ಜೊತೆಗಿರ್ಲಿ. ಎಲ್ಲವೂ ನೀನಮ್ಮ, ಎಲ್ಲವೂ ನೀನಮ್ಮ. ಆದಿಶಕ್ತಿ ಶ್ರೀನವ ಶಕ್ತಿ ಎಲ್ಲವೂ ನೀನಮ್ಮ. ಆದಿಯು ನೀನಮ್ಮ, ಆದಿ ಅಂತ್ಯವೂ ನೀನಮ್ಮ. ಭೂಮಿ ವಾಯು ಅಗ್ನಿ ಜಲವೂ ನೀನಮ್ಮ.